ನಾನು ಕೃಷ್ಣಪ್ಪ ಅವರನ್ನು ಮಾತನಾಡಿಸ್ತಾ ಇದ್ದೆ. ಕೃಷ್ಣಪ್ಪ ಅವರೇ, ಈಗ ಮಹದೇವಪುರದಲ್ಲಿ ಸಮಸ್ಯೆ ಸರಿ ಹೋಯಿತು ಅನ್ನೋ ಕಾರಣಕ್ಕಾಗಿ ನಿಮ್ಮಲ್ಲೂ ಸಮಸ್ಯೆ ಸರಿ ಹೋದಂಗೆ ಕಾಣಿಸ್ತಾ ಇದೆ. ಪ್ರಶ್ನೆ ಇಲ್ಲಿ ಸರ್ಕಾರ ಕೇಳ್ತಾ ಇರೋದು ಅಥವಾ ಉಪಮುಖ್ಯಮಂತ್ರಿಗಳಿಗೆ ಕೇಳ್ತಾ ಇರೋದು, ಆಗೆಲ್ಲ ಒಪ್ಕೊಂಡು ಕಸ ಸುರಿಯೋದಕ್ಕೆ ಒಪ್ಕೊಂಡು ಈಗ ಏಕಾಏಕಿ ಆಗಲ್ಲ ಅಂತ ಹೇಳಿದ್ರೆ ಏನು ಮಾಡಬೇಕು? ಎಲ್ಲಿ ಕೊಂಡು ಹೋಗಬೇಕು ಕಸನ? ಸರ್, ಏಕಾಏಕಿ ನಾವೇ ಬೇಡ ಅಂತ ಸರ್ ಎಸ್, ಮಾತಾಡಿ ಕೃಷ್ಣಪ್ಪ ಅವರೇ. ಹಲೋ ಸರ್, ನಾವು ಏಕಾಏಕಿ ಬಂದಿರೋ ಲಾರಿನ ನಾವು ತಡೆದಿಲ್ಲ ಸರ್. ಇಲ್ಲಿ 2014ರಲ್ಲಿ ಬಂದಿರೋ ಲಾರಿನ ಬಂದು ನಾವು ಸ್ಟ್ರೈಕ್ ಮಾಡಿ ಅದು ತಡೆದು ನಾವು ಅದನ್ನ ಏನ್ ಬೇಕಾದ್ರೂ ಮಾಡಿ ನಾವು ಅದನ್ನ ಒಂದು ಟೆರಾಫಾರಮ್ನ ನಾವು ಸ್ಟಾಪ್ ಮಾಡಿಸಿ, ಆ ಟೆರಾಫಾರಮ್ ಆದ್ಮೇಲೆ MSGP ಅಂತ ಹೇಳ್ಬಿಟ್ಟು ಪಕ್ಕದಲ್ಲೇನೆ ಇನ್ನೊಂದು ಸೃಷ್ಟಿ ಮಾಡಿದ್ರು. ಆ ಸೃಷ್ಟಿ ಮಾಡಿದಾಗ ನಾವು ಸ್ಟ್ರೈಕ್ ಮಾಡಿ ಎಲ್ಲ ಮಾಡಿ ನಾವು ಸಂಘಟನೆ ಮಾಡಿ ನಾವು ಲಾರಿ ತಡೆದು ಲಾರಿಗಳು ತಡೆಯೋ ಹೊತ್ತಿಗೆ ಅವ್ರೇನ್ ಮಾಡ ಹಂತಂತವಾಗಿ ಅದನ್ನ ಸ್ಟಾಪ್ ಮಾಡ್ತೀವಿ ಅಂತ ನಮಗೆ ರೈತರುಗಳಿಗೆ ತಪ್ಪು ಮಾಹಿತಿ ಕೊಟ್ಟು ನಮಗೆ ಅದನ್ನ ಆಸೆ ತೋರಿಸಿ ನಮಗೆ ಒಂದು ಟೈಮ್ ಕೊಡ್ರಿ, ಆ ಟೈಮ್ ಒಳಗಡೆ ಹಂತಂತವಾಗಿ ಅದನ್ನ ಸ್ಟಾಪ್ ಮಾಡ್ಬಿಡ್ತೀವಿ ಅಂತ ಹೇಳಿ ನಮ್ಮ ರೈತರಿಗೆ ಮನವರಿಕೆ ಮಾಡಿ ಅವಾಗ ನಮ್ಮನ್ನ ಸುಮ್ಮನಿರಿಸಿರು ಸರ್. ಇವರು ಸುಮ್ಮನೆ ನಮಗೆ ಬ್ಲಾಕ್ ಮೇಲ್ ಮಾಡ್ತಾರೆ ಅರ್ಥ ಹೊರತು ನಮ್ಮ ರೈತರ ಬಗ್ಗೆ ಇವ್ರಿಗೆ ಕಾಳಜಿ ಇಲ್ಲ ಸರ್. ನಮ್ಮ ರೈತರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ ಸರ್. ಇವ್ರು ಬರೀ ರಾಜಕೀಯ ಅದು ಇದು ಇವರು ಅವರ ಪ್ರತಿಷ್ಠೆ ಮಾಡ್ಕೊಂಡು ಇವರ ಪ್ರತಿಷ್ಠೆ ಮೇಲೆ ನಮ್ಮ ರೈತರನ್ನ ಸರ್ವನಾಶ ಮಾಡ್ತಾವ್ರ ಸರ್. ಇಲ್ಲಿ ಯಾವುದೇ ಕಾರಣದಿಂದ ನಾವು ಸರ್ ಈಗ ಏನು ನಮ್ಮ ಸರ್ಕಾರದಲ್ಲಿ ಏನು ಒಂದು 70 ಗಾಡಿ ಇಲ್ಲಿ ಬಿಡಬೇಕು ಅಂತ ಒಂದು ಆದೇಶ ಮಾಡಿ. ಕೃಷ್ಣಪ್ಪ ಅವರೇ, ನಿಮ್ಮ ಊರಲ್ಲಿ ಮೊದಲೆಲ್ಲ ಏನ್ ಬೆಳೀತಾ ಇದ್ರಿ? ಏನಿತ್ತು ಕ್ರಾಪ್ ಅಲ್ಲಿ? ಏನ್ ಬೆಳೀತಾ ಇದ್ರಿ ಮೊದಲೆಲ್ಲ? ಸರ್, ಅಡಿಕೆ ತೋಟ ಬೆಳೀತಿದ್ದೋ, ರಾಗಿ ಬೆಳೀತಿದ್ದೋ, ಭತ್ತ ಬೆಳೀತಿದ್ದೋ, ಅಡಿಕೆ ಬೆಳೀತಿದ್ದೋ, ಎಲ್ಲಾ ತರ ಧಾನ್ಯನು ನಾವು ಬೆಳೆದು ಎಲ್ಲ ರೈತರು ನಾವು ಮನುಷ್ಯರು ಏನ್ ತಿಂತೀವೋ ಎಲ್ಲನೂ ನಮ್ಮ ಆರೋಗ್ಯದಲ್ಲಿ ಇಲ್ಲಿ ಬೆಳೆದು ನಾವು ರೈತರು ನಾವು ಬೆಳೀತಿದ್ದೋ ಸರ್. ಈಗ ಸಮಸ್ಯೆ ಆಗ್ತಿದೆಯಾ? ಕೃಷಿಗೆ ಸಮಸ್ಯೆ ಆಗ್ತಿದೆಯಾ? ಬೆಳೆಯೋದಕ್ಕೆಲ್ಲ ಸ್ಟಾಪ್ ಮಾಡಿ ನೋಡಿ ಸರ್, ಇವತ್ತು ಕುರಿ ಮೇಸರು ಒಂದು ಕುರಿನೂ ಇಲ್ಲಿ ಮೇಸಕ್ ಆತಾ ಇಲ್ಲ. ಜಮೀನು ಹೊಲದತ್ರ ಹೋಗಕ್ ಆತಾ ಇಲ್ಲ. ಬೋರ್ವೆಲ್ಗಳಲ್ಲಿ ನೀರು ಸರಿಯಾಗಿ ಬರ್ತಾ ಇಲ್ಲ. ಬೆಳೆನೂ ಬೆಳೆಯಕ್ ಆತಾ ಇಲ್ಲ. ನಾವಿಲ್ಲಿ ಊಟ ಮಾಡಕ್ಕೂ ಆತಾ ಇಲ್ಲ. ನಮ್ಮ ಭಾಗದಲ್ಲಿ ಹೆಣ್ಣುಗಳು ಕೊಡ್ತಾ ಇಲ್ಲ. ಹೆಣ್ಣುಗಳು ನಮ್ಮ ಭಾಗ ಅಂದ್ರೆ ಯಾರು ಈ ಗಂಡು 40 ವರ್ಷ 45 ವರ್ಷ ಗಂಡು ಮಕ್ಕಳು ಹೆಚ್ಚು ಕಮ್ಮಿ ಒಂದು 200-300 ಜನ ಗಂಡು ಮಕ್ಕಳು ಅವರೇ. ಒಬ್ರಿಗೂ ಹೆಣ್ಣು ಕೊಡ್ತಾ ಇಲ್ಲ, ಒಬ್ರು ಹೆಣ್ಣು ತಗೊಂಡೋತಾ ಇಲ್ಲ. ಆ ಪರಿಸ್ಥಿತಿ ಒಳಗೆ ನಾವು ಇದ್ದೀವಿ. ನಮ್ಗೆ ಊಟ ಮಾಡಕ್ಕೂ ಇಲ್ಲಿ ಆತಾ ಇಲ್ಲ. ಇಲ್ಲಿ ನೊಣ ಹೊಡ್ಕೊಂಡು ಇಲ್ಲಿ ಬೆಂಕಿ ಬಿದ್ರೆ ನಾವು ಹೆಚ್ಚು ಕಮ್ಮಿ 6 ತಿಂಗಳು ನಾವು ಊರು ಬಿಡ್ಬೇಕು. ಇಲ್ಲಿ ಬೆಂಕಿ ಬಿದ್ರೆ ಆ ಕಸಿ ಬೆಂಕಿ ಇಕ್ತಾರೆ ಸರ್. ಅವಾಗ ಬೆಂಕಿ ಇಕ್ತಾರೆ ಬೇಸಿಗೆ ಒಳಗೆ. ಆ ಹೊಗೆ ಒಳಗಡೆ ನಾವು ಇಲ್ಲಿ ಊರಾಗೂ ಇರಕ್ಕಾಗ್ತಾ ಇಲ್ಲ. ನಾವು ಊರು ಬಿಟ್ಟು ಹೊರಗಡೆಗೆ ಹೋಗ್ಬೇಕು. ಹೊರಗಡೆ ಬಂದು ಸಾಯಂಕಾಲ ಇರ್ಬೇಕು ಅಂದ್ರೆ ನಾವು ಇಲ್ಲಿ ಬಾಗ್ಲ ಹಾಕೊಂಡು ನೊಣ ಹೊಡ್ಕೊಂಡು ಊಟ ಮಾಡಕ್ಕೂ ಆಗ್ತಾ ಇಲ್ಲ. ಯಾವ್ದು ಫಂಕ್ಷನ್ ಯಾರು ನೆಂಟರು ಬರಲ್ಲ, ಒಂದ್ ಹೆಣ್ಣು ಕೊಡ್ತಾ ಇಲ್ಲ. ಆ ಪರಿಸ್ಥಿತಿ ಒಳಗೆ ನಾವು ಈ ರೈತರು ಇಲ್ಲಿ ನಾವು ಸಾಯ್ತಾ ಇದ್ದೀವಿ ಸರ್. ಎಸ್, ಥ್ಯಾಂಕ್ ಯು ಕೃಷ್ಣಪ್ಪ ಅವರೇ, ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ರಾಮಚಂದ್ರಪ್ಪ ಅವರೇ, ಒಂದು ಅಷ್ಟೆಲ್ಲ ಕಷ್ಟಪಡ್ತಿದ್ದಾರೆ, ಅಷ್ಟೆಲ್ಲ ಸಮಸ್ಯೆಗಳಿದ್ದಾವೆ. ಅವ್ರ ಸಮಸ್ಯೆಯನ್ನು ಹೇಳಿಕೊಳ್ಳುವಾಗ ಸರ್ಕಾರದ ಮುಂದೆ ನಾವು ಅದನ್ನ ಅತ್ಯಂತ ಸಹಾನುಭೂತಿಯಿಂದ ಸ್ವೀಕರಿಸಿ ಪರಿಹಾರದ ಬಗ್ಗೆ ಯೋಚನೆ ಮಾಡಬೇಕು. ಬೆದರಿಕೆ ಹಾಕೋದಲ್ಲ. ಈಗ ಬೆದರಿಕೆ ಹಾಕಿದ್ರೆ ಸಮಸ್ಯೆ ಪರಿಹಾರ ಆಗಲ್ಲ. ಬೆದರಿಕೆನ ರೈತರಿಗೆ ಹಾಕಿಲ್ಲ, ಊರಿನವರಿಗೆ ಹಾಕಿರೋದು. ಊರಿನವ್ರಿಗೂ ಹಾಕಿಲ್ಲ. ಅವ್ರನ್ನ ಹಾಕಿರೋದು MLAಗಳಿಗೆ. MLAಗಳು ಅವ್ರ ಜೊತೆಲಿ ಸೇರ್ಕೊಂಡಿರೋದು. ಯಾರು ಸೇರ್ಬೇಕು? ತನ್ನ ಊರಿನಲ್ಲಿ ಸಮಸ್ಯೆ ಆದಾಗ MLA ಬರದೆ ಮತ್ತೆ ಇಲ್ಲ. ಇದನ್ನೇ BJP ಸರ್ಕಾರ ಇದ್ದಾಗೂ ಇತ್ತಲ್ಲ ಅಲ್ವ? ಅವಾಗ ನಾವು ಆ ಥರ ಮಾಡಿದ್ರ? ನಾವು ಜೊತೆಲಿ ಸೇರಿ ಮುಖ್ಯಮಂತ್ರಿ ಆಗಿದ್ದರು. ಇವರು ವೆಂಕಟೇಶ ಮೂರ್ತಿ ಮೇಯರ್ ಆಗಿದ್ದಾಗ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಇದ್ದಿದ್ದು. ಆವಾಗ ಅಮೇರಿಕಾದ ಪೇಪರ್ನಲ್ಲಿ ಬಂದಿತ್ತು, ಯಾವುದರಲ್ಲಿ, ವಾಷಿಂಗ್ಟನ್ ಟೈಮ್ಸ್ನಲ್ಲಿ, ಗಾರ್ಬೇಜ್ ಸಿಟಿ ಅಂತ. ಆಗ ಮುಖ್ಯಮಂತ್ರಿನೇ ಹೇಳಿದ್ರು. ಆ ಊರಿಗೆಲ್ಲ ಹೋಗಿ ಅವರೇ ನಿಂತು ಸಾಲ್ವ್ ಮಾಡಿದ್ರು. ಅದು ಆ ಥರ ಜೊತೆಲಿ ಸೇರ್ ಮಾಡಬೇಕು. ಇವಾಗ ನೆನ್ನೆ ಸ್ವಲ್ಪನ ಇವಾಗ ಸಾಲ್ವ್ ಆಯ್ತಲ್ಲ. ಮಾತುಕತೆ ಪರಿಹಾರ ಅಲ್ಲ ಅಲ್ಲ, ಮಾತುಕತೆಯಿಂದ ತಾನೇ ಆಗಿದ್ದು. ಈಗ ನಾವು ಮೊದಲ ಥರ ಎಲ್ಲೋ ಅವ್ರು ಮಾಡಿದ್ರು, ನಾವು ಅದನ್ನ ಮಾಡಿದ್ರೆ ಅದು ಮಾಡ್ತಾ ಇಲ್ಲ. ಈಗ ಇದಕ್ಕೋಸ್ಕರನೇ ಕಾಂಪೋಸ್ಟ್ಗೋಸ್ಕರನೇ ಒಂದು ಇಲಾಖೆ ಮಾಡಿದ್ದೀರಿ. ಈಗ ಏನೇ ಇದು ಹೊಸ ಬೇರೆ ಕಡೆ ಗುರುತಿಸಿ, ಇವ್ರು ಹೇಳ್ದಾಗೆ ಬೇರೆ ಕಡೆ ಗುಡಿಸಿ ಕಾರ್ಖಾನೆಗಳಿಗೆ ಜಮೀನು ಇದು ಮಾಡ್ತಾಯಿದ್ರು. ಆ ಥರ ಕಾರ್ಖಾನೆಗಳಿಗೆ ಹೇಗೆ ಭೂಮಿನ ಹೊಸ ಮಾಡ್ಕೊಂಡ್ಬಿಟ್ಟು ಯಾವ ಥರ ಕಾರ್ಖಾನೆಗಳು ಕೊಡ್ತಾರೆ, ಅದೇ ಥರನೇ ಡಂಪಿಂಗ್ ಯಾರ್ಡ್ಗೂ ಮಾಡ್ತಾ ಇದ್ದಾರೆ. ಮೇಯರ್ ಆಗಿ ಕೆಲಸ ಮಾಡಿದವರು. ಹೌದು. ಈಗ ಲ್ಯಾಂಡ್ ಫಿಲ್ ಮಾಡೋದೇ ಕೆಲಸ. ಇಲ್ಲಿ ಹೆಂಗ್ ಮಾಡ್ತಾರೆ ಅಂತಂದ್ರೆ ಕಸವನ್ನು ಕೊಂಡೋಗೋದು, ಎಲ್ಲಿ ಜಾಗ ಇದೆ ಅಲ್ಲಿ ಸುರಿಯೋದು. ನಾನು ಒಪ್ತೀನಿ, ಪರಿಹಾರನ ಇದು. ಅವರ ನೋವುಗಳು ನಮಗೂ ಅರ್ಥ ಆಗುತ್ತೆ. ನಾನು ಅದನ್ನೆಲ್ಲ ಖುದ್ದಾಗಿ ನೋಡಿದ್ದೀನಿ.
ಆ ಹಳ್ಳಿನಲ್ಲಿ ಯಾವುದನ್ನ ಕಸ ಸುರಿದ್ರೆ ಅಲ್ಲಿ ಊಟ ಮಾಡಲಿಕ್ಕಾಗಲ್ಲ, ಅದೆಲ್ಲ ಗೊತ್ತು ನಮಗೆ. ಅದು ಪರಿಹಾರ ಮಾಡಬೇಕು, ನಾವೆಲ್ಲ ಸೇರಿ ಮಾಡಬೇಕು. ಅದನ್ನು ಒಂದು ಕಡೆ ಇನ್ನೊಂದು ಕಡೆ ಹೋಗಿ ನಮ್ಮ ವಿರೋಧವಾಗಿ ಈ ಬೆಂಗಳೂರಿನ ಹೆಸರನ್ನ ಪ್ರಪಂಚದಲ್ಲಿ ಕೆಡಿಸೋದಲ್ಲ, ಇದನ್ನು ಕೆಡಿಸ್ಲಿಕ್ಕೆ ಕಾಯ್ತಾ ಇದ್ದಾರೆ. ಬೆಂಗಳೂರಿನ ಮಾನ ಮರ್ಯಾದೆನ ಕಡಿಲಿಕ್ಕೆ ಮಾಡ್ತಾರೆ. ಇದೊಂದು ಲಾಬಿ ಇದೆ, ಈ ಲಾಬಿ ಬಹಳ ಕೆಲಸ ಮಾಡ್ತಾರೆ ದೇಶದಲ್ಲಿ. ಬೆಂಗಳೂರಿನಲ್ಲಿ IT ಸಿಟಿ ಅಂತ ಏನಿದೆ ಅದನ್ನ ಕಳೀಲಿಕ್ಕೋಸ್ಕರನೇ ಇವೆಲ್ಲ ಮಾಡ್ತಾ ಇದ್ದಾರೆ. ಅದನ್ನ ಕೂತು ಈಗ ಸಿಟಿಯಲ್ಲಿ ಹೈಯೆಸ್ಟ್ ನಂಬರ್ MLA-ಗಳಿರೋದು ಬಿಜೆಪಿಯಿಂದ, ಪರಿಹಾರ ನೀವು ಕೊಡಬೇಕು. ಏನ್ ಮಾಡಬೇಕು? ನಾನು ಒಂದ್ ನಿಮಿಷ, ನಾನು ಮೇಯರ್ ಆಗಿ ಕೆಲಸ ಮಾಡಿದ್ದೀನಿ, ನಾವೆಲ್ಲ ಒಟ್ಟು ಕೆಲಸ ಮಾಡಿದ್ದೀರಿ. ಯಾವತ್ತೂ ರಾಜಕೀಯವಾಗಿ ಬೆಂಗಳೂರು ಕೆಲಸ ಮಾಡೋಕೆ ರಾಜಕೀಯ ಮಾಡ್ತಾ ಇರಲಿಲ್ಲ. ಈಗಂತೂ ಬೆಂಗಳೂರಿನ ವಿಷಯ ಬಂದಾಗ ಏನದನ್ನ ಪ್ರಪಂಚದಲ್ಲಿ ಮಾಡಬೇಕು ಆ ತರ ಕೂಗಾಡಿ ಇದು ಈಗ ಹೈಯೆಸ್ಟ್ ನಂಬರ್ ಆಫ್ MLA-ಗಳು ಬಿಜೆಪಿಯಿಂದ ಇದ್ದಾರೆ, 16 ಜನ ಇದ್ದಾರೆ ಸಿಟಿಯನ್ನು ಪ್ರತಿನಿಧಿಸೋರು. ಹಿಂಗಿದ್ದಾಗ ಪರಿಹಾರದ ವಿಚಾರದಲ್ಲೂ ನೀವು ಯೋಚನೆ ಮಾಡಬೇಕು. ಪ್ರತಿಭಟನೆ ಅಷ್ಟೇ ಅಲ್ಲ, ಪ್ರತಿಭಟನೆ ಮಾಡ್ತಾ ಕೂತ್ರೆ ಈಗ ಬೆಟ್ಟಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ, ಅಲ್ಲಿಂದ ಮತ್ತೊಂದು ಹಳ್ಳಿಗೆ ಇಷ್ಟೇ ಆಗೋದು, ಫುಟ್ಬಾಲ್ ಆಗುತ್ತೆ. ಇದು ಪರಿಹಾರ ಏನು ಸರ್? ಪ್ರತಿಯೊಂದು ಇದಕ್ಕೂ ಅಲಾಟ್ ಮಾಡಿದಾರಲ್ಲ ಸರ್, ಎಲ್ಲೆಲ್ಲಿ ಹೋಗ್ಬೇಕಂತ ಅಂದ್ಬಿಟ್ಟು 4,000 ಟನ್ ಮಾದೇಪುರ ಆ ಕಡೆ ಅಲಾಟ್ ಮಾಡಿರೋಂಥದ್ದು, ದೊಡ್ಡಬಳ್ಳಾಪುರ 700 ಅಂತ ಅಲಾಟ್ ಮಾಡಿರೋ ಇದು ಗೌರ್ಮೆಂಟ್ ಆರ್ಡರ್ಸ್ ಪ್ರಕಾರನೇ ಡಂಪ್ ಮಾಡಬೇಕಲ್ಲ ಸರ್. ಯು ಕಾಂಟ್ ಗೋ ಬಿಯಾಂಡ್ ಇಟ್ ಅಂತ ಅಲ್ವಾ ನಾ ಕೇಳ್ತಾ ಇರೋವಂಥದ್ದು. ಮುಖ್ಯಮಂತ್ರಿ ಯಾರು ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾರೆ DK ಶಿವಕುಮಾರ್ ಅವ್ರಿಗೆ ಯಾವ ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ ಮಾತಾಡಿ, ಬೆಂಗಳೂರಿನ ಶಾಸಕರ ಜೊತೆ ಎಲ್ಲರ ಜೊತೆನೂ ಮಾತಾಡಿ. ಯಾವುದೋ ಬಿಜೆಪಿ MLA ಇರೋತ್ತ ಮಾತ್ರ ಕಸ ಬರಲ್ಲ, ಇನ್ನೊಂದು ಮಾತ್ರ ಕಸ ಬರಲ್ಲ ಆ ತರ ಅಂದ್ವಲ್ಲ, ಎಲ್ಲರೂ ಹೋಗ್ತಿದೆ, ಯಶವಂತಪುರಕ್ಕೂ ಹೋಗ್ತಿದೀವಲ್ಲ. ಯಾರು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ ಮಾತಾಡಿ, ಅವ್ರ ಸಮಸ್ಯೆ ಏನು, ಮೂಲ ಸಮಸ್ಯೆ ಏನು ಅಂತ ಕೇಳಬೇಕಾಗಿತ್ತು. ಇಲ್ಲ ನಾನು ಕೇಳೋದಕ್ಕಿಂತ ಮುಂಚೆನೆ ನಾನು ನನ್ನ ಕ್ಷೇತ್ರ ಜನಪ್ರತಿನಿಧಿಗಳಿಗೆ ಸರ್ ಇದು ಮಾಡ್ಬೋದಾ ಸರ್, ಧಮಕಿ ಹಾಕ್ಬೋದಾ ಸರ್? ಅಲ್ಲಿ ಅವರು ಅವರು ಆರಿಸಿ ಬಂದಿರೋರು ತಾನೆ, ನೀವು ಇನ್ಚಾರ್ಜ್ ಮಿನಿಸ್ಟರ್ ಹೆಂಗ್ ಆರಿಸಿ ಬಂದಿದ್ದೀರೋ ಅವ್ರು ಆರಿಸಿ ಬಂದಿರೋರು ತಾನೆ. ತನ್ನ ಕ್ಷೇತ್ರದ ಜನತೆ ಯೋಗಕ್ಷೇಮ ನೋಡ್ಕೊಳ್ಳೋದು ಅವ್ರ ಜವಾಬ್ದಾರಿ ಅಲ್ವಾ? ಹಾಗಾದ್ರೆ ಆ ಜನಪ್ರತಿನಿಧಿಗಳು, ನೀನು ಒಬ್ಬ ಜನಪ್ರತಿನಿಧಿ ಆಗಿರ್ಬೇಕಾದಾಗ ಕೇಳ್ಬಿಟ್ಟು ಮಾತಾಡುವಂಥದ್ದು ಏನದಲ್ಲಿ ಧಮಕಿ ಹಾಕೋದು ಅಂತಕ್ಕೆ? ಇದೇ ಜಯನಗರ ಶಾಸಕರಿಗೆ ಹಿಂದೆ ತಗ್ಗಿ ಬಗ್ಗೆ ನಡೆಯುವಂತ ತಾವೇ ಹೇಳಿರುವಂಥದ್ದು ಕೇಳಿರುವಂಥದ್ದು ಇದೇ ಅದಲ್ಲಿ. ನಾ ಕೇಳ್ತಾ ಇರುವಂಥದ್ದು, ಯು ಹ್ಯಾವ್ ಟು ಸಿಟ್ ಅಂಡ್ ಟಾಕ್ ಟು ದೆಮ್. ಅದನ್ನು ಬಿಟ್ಟು ನೀವು ಧಮಕಿ ಹಾಕ್ತಾ ಎಲ್ಲರ ಮನೆಗೂ ನಾನು ತಂದು ಸುರಿತೀನಿ ಅಂದ್ರೆ ನಾಳೆ ದಿನ ಜನ ದಂಗೆ ಇದ್ದೆ ನಿನ್ ಮನೆಗೆ ಬಂದು ಸುರಿತಾರೆ. ಸೊ ಯು ಹ್ಯಾವ್ ದ ರೆಸ್ಪಾನ್ಸಿಬಿಲಿಟಿ, ಯು ಹ್ಯಾವ್ ದ ಅಕೌಂಟಬಿಲಿಟಿ. ನಾಗಮಣಿ ಅವರೇ, ರಾಮಚಂದ್ರಪ್ಪ ಅವರೇ, ಯದುಕುಮಾರ್ ಅವರೇ, ಕೃಷ್ಣಪ್ಪ ಅವರಿಗೂ ಧನ್ಯವಾದವನ್ನು ಹೇಳ್ತಾ ಕಾರ್ಯಕ್ರಮ ಮುಕ್ತಾಯಗೊಳಿಸುವಂತ ಸಮಯ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.